ಇವತ್ತು ಪ್ರತಿ ತಿಂಗಳು ಏನಾದರೂ ಕೂಡ ಒಂದು ಹೊಸ ಹೊಸ ಬದಲಾವಣೆಯನ್ನ ಮಾಡಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಗಿರೀಶು ಮತ್ತು ಅವ್ರ ತಂಡ ಹೆಚ್ಚು ಶ್ರಮ ಆಗ್ತೈತಿ. ನಿಜಕ್ಕೂ ಕೂಡ ಅದಕ್ಕೆ ನನಗೆ ಭಾಳ ಖುಷಿ ಆಗ್ತಾ ಇತ್ತು. ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಮ್ಯಾನೇಜರ್ ಹೇಳ್ದಂಗೆ ಒಂದು ಸಿರಾ ತಾಲೂಕು ಬೇರೆ ತಾಲೂಕುಗಳಿಗೆ ಮಾದರಿ. ಇವತ್ತು ಏನಾದರೂ ಒಂದು ಬದಲಾವಣೆ ತರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಹಾಲು ಪರೀಕ್ಷಕರ ಪಾತ್ರ ಬಹಳ ಮುಖ್ಯ ಆಗ್ತಕ್ಕಂಥದ್ದು. ಅದರಲ್ಲಿ ಅವ್ರ ಆಯ್ಕೆ, ಅವ್ರ ಮನಸ್ಥಿತಿ ಯಾವ ರೀತಿ ಇರ್ತೈತೆ ಎಂಬುದ್ರ ಮೇಲೆ ಆ ಒಂದು ಸೊಸೈಟಿ ಇವತ್ತು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಒಂದು ರೀತಿ ನಮ್ಮ ಹಾಲು ಉತ್ಪಾದಕರನ್ನು ಕೂಡ ಉಳಿಸ್ಕೊಂಡು ಮತ್ತೆ ಹಾಲಿನ ಗುಣಮಟ್ಟವನ್ನು ಕಾಪಾಡ್ತಕ್ಕಂಥದ್ದು, ಮತ್ತೆ ಅವ್ರಿಗೆ ಜವಾಬ್ದಾರಿಯನ್ನ ಹೊರಿಸ್ತಕ್ಕಂಥದ್ದು, ಅವ್ರಿಗೆ ಯಾವ ರೀತಿ ಹಾಲನ್ನು ತರಬೇಕು ಎಂಬ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಂದಟ್ಟು ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಬ್ಬ ಹಾಲು ಪರೀಕ್ಷಕ. ಅವ್ರು ಚೆಸ್ಟರ್ ಹಾಲು ಸರಿ ಇಲ್ಲ ಅಂದ ತಕ್ಷಣ ಫಸ್ಟ್ ರಿಯಾಕ್ಟ್ ಮಾಡ್ತಾರೆ. ನೋಡಿ, ಹಾಲು ಸರಿ ಗೊತ್ತಿಲ್ಲ, ನಿನ್ ಗುಣಮಟ್ಟ ಇಲ್ಲ, ಇದರಿಂದ ಎಂಟೈರು ಸೊಸೈಟಿಯ ಹಾಲು ಇವತ್ತು ಗುಣಮಟ್ಟ ಕಡಿಮೆ ಆಗ್ತದೆ, ಇದನ್ನ ಸರಿ ಮಾಡ್ಕೋಬೇಕು, ನಾಳೆ ದಿನ ತಂದ್ರೆ ನಾನು ಅದನ್ನು ವಾಪಸ್ ಹಾಕ್ತೀನಿ, ಈ ರೀತಿ ಅವ್ರಿಗೆ ಜವಾಬ್ದಾರಿ ಹೊರಿಸ್ತಿರಲ್ಲ. ಇಲ್ಲ ಇವತ್ತು ತುಪ್ಪ ಹಾಕೊಂಬಂದಿದ್ದೀರಾ, ಇಲ್ಲ ನೀರು ಜಾಸ್ತಿ ಇದೆ, ಇಂಥ ಹಲವಾರು ಬದಲಾವಣೆಗಳನ್ನ ಗುರ್ತಿಡಿದು ಹೇಳ್ತಕ್ಕಂಥದ್ದು ಒಬ್ಬ ಹಾಲು ಪರೀಕ್ಷಕ. ಆದ್ರಿಂದ ಆತನ ಜವಾಬ್ದಾರಿ ಜಾಸ್ತಿ ಇದೆ. ಅವರೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಒಕ್ಕೂಟದ ಒಂದು ಹಿತದೃಷ್ಟಿಯಿಂದ, ಸಂಘದ ಹಿತದೃಷ್ಟಿಯಿಂದ, ನಮ್ಮ ರೈತರ ಹಿತದೃಷ್ಟಿಯಿಂದ ಅವ್ರು ಕೆಲಸ ಮಾಡಬೇಕಾಗ್ತದೆ. ಇವತ್ತು 80% ಹಾಲು ಕ್ವಾಲಿಟಿ ಇಲ್ಲ ಅಂದರೆ ಇವತ್ತು ಆ ಟೆಸ್ಟರ್ಗೂ ಕೂಡ ಬರ್ತಕ್ಕಂಥ ಒಂದು ಪ್ರೋತ್ಸಾಹಧನ ಇರ್ಬೋದು, ಕಾರ್ಯದರ್ಶಿ ಬರ್ತಕ್ಕಂಥ ಪ್ರೋತ್ಸಾಹಧನ ಇರ್ಬೋದು, ಅವೆಲ್ಲವೂ ಕೂಡ ಇವತ್ತು ನಿಂತು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ. ಇವತ್ತು ಅದನ್ನ ಪಡ್ಕೋಬೇಕು ಅಂದರೆ ನೀವು ಗುಣಮಟ್ಟದ ಹಾಲನ್ನು ಇಬ್ಬರು ಜವಾಬ್ದಾರಿಯುತವಾಗಿ ತರ್ತಕ್ಕಂಥದ್ದು ಆಗ್ಬೇಕಾಗ್ತದೆ. ಮತ್ತೆ ಸಂಘದಲ್ಲಿ ಒಂದು ರೀತಿ ಶಿಸ್ತನ್ನ ಪರಿಪಾಲನೆ ಮಾಡ್ತಕ್ಕಂಥದ್ದು ಕೂಡ ಇಬ್ಬರ ಒಂದು ಜವಾಬ್ದಾರಿನೂ ಕೂಡ ಆಗಿರ್ತದೆ. ಯಾಕೆಂದ್ರೆ ಒಂದು ಶಿಸ್ತಿಲ್ದಲೇ ಇದ್ರೆ ಯಾವ ವ್ಯವಸ್ಥೆನೂ ಕೂಡ ಸರಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲಿ ಸಂಘದಲ್ಲಿ ಒಂದು ರೀತಿ ಶಿಸ್ತು ಮತ್ತೆ ಸ್ವಚ್ಛತೆ ಇರುತ್ತೋ ಅಲ್ಲಿ ಸಂಘ ಇವತ್ತು ಆಟೋಮೆಟಿಕ್ ಆಗಿ ಅಭಿವೃದ್ಧಿ ಆಗ್ತದೆ. ಉದಾಹರಣೆಗೆ ಹಲವಾರು ಸಂಘಗಳಲ್ಲಿ ಮೇಲೆ ಇವತ್ತು ಕಟ್ಟಡವನ್ನು ಕಟ್ಟಿದ್ದೀರಾ, ಹೊಸ ಹೊಸ ಕಟ್ಟಡಗಳನ್ನ ಇವತ್ತು ಕಟ್ಟಿದ್ದೀರಾ, ಕಟ್ತಾ ಇದ್ದೀರಾ. ಅವೆಲ್ಲವಕ್ಕೂ ಕೂಡ ವರ್ಷಾಂಗಟ್ಲೆ ಆದ್ರೂ ಕೂಡ ಆ ಮ್ಯಾಗಲುದು ಆ ಚಾವಣಿಯನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಇವತ್ತು ತುಂಬಾ ಕಡಿಮೆ ಆಗಿದೆ. ಮತ್ತು ನಂದು ಇನ್ನೂ ಒಂದು ಕಾನ್ಸೆಪ್ಟ್ ಇದೆ, ನಮ್ಮ ವ್ಯವಸ್ಥಾಪಕರೆಲ್ಲ ವಿನಂತಿ ಮಾಡ್ತೀನಿ, ತಾಲೂಕಲ್ಲಿ ಸುಮಾರು ಒಂದು 10-15 ಸಂಘಗಳನ್ನ ನಾವು ISO ಮಾದರಿನ ನಾವು ಪಡ್ಕಮ ಅಂತ ಕೆಲಸ ಆಗ್ಬೇಕು. ಏಕೆಂದ್ರೆ ISO ಮಾದರಿ ಇವತ್ತು ಒಕ್ಕೂಟಗಳಲ್ಲಿ ಮಾತ್ರ ಇದೆ. ನಮ್ಮಲ್ಲಿ ಯಾವ ಸಹಕಾರ ಸಂಘಗಳಿಗೂ ಕೂಡ ಒಂದು ISO ಮಾದರಿ ಸಿಕ್ಕಿಲ್ಲ. ಮತ್ತೆ ಅದೇ ಇವತ್ತು ನಾವು ಗುಜರಾತ್ಗೆ ಹೋದಂತ ಸಂದರ್ಭದಲ್ಲಿ ನೀವೆಲ್ಲರೂ ಹೋಗಿದ್ರೆ, ಬಹಳಷ್ಟು ಜನ ಇಲ್ಲಿ ಗುಜರಾತ್ಗೆ ಹೋಗಿರೋರು ಇದ್ದಾರೆ, ಅಲ್ಲಿ ಪ್ರತಿ ಸಂಘನೂ ಕೂಡ ISO ಮಾದರಿ ಇರ್ತಕ್ಕಂಥ ಸಂಘ. ಅಷ್ಟು ವ್ಯವಸ್ಥಿತವಾಗಿ ಅಲ್ಲಿನ ಕಾರ್ಯದರ್ಶಿಗಳು, ಅಲ್ಲಿನ ಸಿಬ್ಬಂದಿಗಳು ಆ ಸಂಘವನ್ನ ಇವತ್ತು ಇಟ್ಕೊಂಡಿರ್ತಕ್ಕಂಥದ್ದು. ಅದರಿಂದ ನಾನು ನಮ್ಮ ಗಿರೀಶ್ ಅವ್ರಿಗೆ ಮತ್ತು ನಮ್ಮ ಮ್ಯಾನೇಜರ್ಗೆ, ನಮ್ಮ ಚೈತ್ರ ಎಲ್ರಿಗೂ ಒಂದು ಹೇಳ್ತೀನಿ, ಇನ್ನೊಂದು 4-5 ವರ್ಷದೊಳಗಾಗಿ ಕೂಡ ಒಂದು 10-15 ಸಂಘಗಳು ಇವತ್ತು ISO ಮಾದರಿ ಬರ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಇದಾವೆ. ಅವಕ್ಕೆ ಅದನ್ನ ಕೊಡ್ತಕ್ಕಂಥ ಕೆಲಸಕ್ಕೆ ಅದು ಏನೇನು ಮಾನದಂಡಗಳನ್ನ ನೀವು ಅದನ್ನ ಪಾಲಿಸ್ಬೇಕು, ಅದು ಯಾವ ರೀತಿ ಕೊಡಿಸ್ಬೇಕು ಎಂಬ ನಿಟ್ಟಿನಲ್ಲಿ ಅದನ್ನ ಸೂಕ್ಷ್ಮ ಗಮನ ಹರಿಸಿ ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ಅದು ಒಂದು ಮಾಡಲ್ ಆಗ್ಬೇಕು. ಇಡೀ ಜಿಲ್ಲೆನಲ್ಲಿ ಯಾವ ತಾಲೂಕಲ್ಲೂ ಕೂಡ ಆ ಒಂದು ISO ಮಾದರಿ ಇರ್ತಕ್ಕಂಥ ಸಂಘಗಳಿಲ್ಲ. ಅದನ್ನ ನಮ್ಮ ತಾಲೂಕಲ್ಲೇ ಮೊದಲನೇದಾಗಿ ಆ ISO ಮಾದರಿಯನ್ನ ಪಡ್ಕೊಂಡಿರ್ತಕ್ಕಂಥ ಸಹಕಾರ ಸಂಘಗಳು ಸಿರಾದಲ್ಲಿ ಇದಾವೆ ಎಂಬ ಮಟ್ಟಿಗೆ ನಾವು ತಯಾರಿ ಆಗ್ಬೇಕು ಅಂತ ನಾನು ಅದನ್ನ ಅದಕ್ಕೆ ಒಂದು ಪೂರಕವಾಗಿ ಇವತ್ತು ನಿಮ್ಗೆ ಯೂನಿಫಾರ್ಮ್ ಅನ್ನ ಕೊಡಿಸ್ತಾ ಇರ್ತಕ್ಕಂಥದ್ದು. ಆ ಯೂನಿಫಾರ್ಮ್ ಪ್ರತಿದಿನ ನಿಮ್ಮಲ್ಲಿ ಆಗ್ತಕ್ಕಂಥ ಅಭ್ಯಾಸ ಆಗ್ಬೇಕು ಅಂತ ಈ ಒಂದು ISO ಮಾದರಿ ಇವೆಲ್ಲ ತಗೋಬೇಕಂದ್ರೆ ಯೂನಿಫಾರ್ಮ್ ಕೇಳ್ತಾರೆ, ಆ ಸಂಘದ ಪ್ರತಿದಿನ ಸ್ವಚ್ಛತೆ ಕೇಳ್ತಾರೆ, ಆ ಬಾಗ್ಲಿಗೆ ನೀರ್ ಹಾಕ್ತಾನೆ ಇಲ್ವ ಅಂತ ಕೇಳ್ತಾನೆ, ಪ್ರತಿದಿನ ಲೆಕ್ಕಪತ್ರ ಒಬ್ಬ ಕಾರ್ಯದರ್ಶಿ ಬರ್ದವನೋ ಇಲ್ವ ಅಂತ ಚೆಕ್ ಮಾಡ್ತಾರೆ, ಅವ್ನು ಪ್ರತಿದಿನ ಲೋಕಲ್ ಸೇಲ್ ಕರೆಕ್ಟ್ ಆಗಿ ಬ್ಯಾಂಕಿಗೆ ಜಮಾ ಆಗ್ತದೆ ಅಂತ ಇಲ್ಲ ಅಂತ ಕೇಳ್ತಾರೆ. ಇವೆಲ್ಲವೂ ಕೂಡ ತಿಂಗಳ ಅವನು ಸಭೆ ಮಾಡ್ತಾನೆ ಇಲ್ವಾ ಅಂತಲೂ ಕೂಡ ಇಂಥದ್ರ ಬಗ್ಗೆ ಸುಮಾರು ಒಂದು 50-60 ಮಾನದಂಡಗಳನ್ನ
ಆ ಒಂದು ISO ಮಾದರಿನಲ್ಲಿ ಕೇಳ್ತಕ್ಕಂಥ ವ್ಯವಸ್ಥೆ ಇದೆ. ಅದರಲ್ಲಿ ಬಹಳಷ್ಟು ನಮ್ಮ ಸೆಕ್ರೆಟರಿಗಳು ಈಗಾಗಲೇ ಅದರಲ್ಲಿ ನೈಪುಣ್ಯತೆಯನ್ನ ಇರ್ತಕ್ಕಂಥದ್ರು ಕೂಡ ಇದ್ದಾರೆ. ಅವ್ರಿಗೆ ಸಿಗೋಂಥ ಕೆಲಸ ಆಗ್ಬೇಕು ಅಂತಲೂ ಕೂಡ ನಾನು ಹೇಳ್ತಾ, ಈಗ ನಾವು ನಮ್ಮ ಸಂಘಗಳು ಈ ಫ್ಯಾಟ್ ಮೇಲೆ ರೇಟ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಜಾರಿ ಆದಾಗ್ಲಿಂದ ಹಲವಾರು ಸಂಘಗಳಿಗೆ ಇವತ್ತು ಹೊಡೆತ ಬೀರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಆ ಸಹಕಾರ ಸಂಘಗಳಿಗೆ ಇವತ್ತೊಂದು ಪ್ರೋತ್ಸಾಹ ಧನದ ರೂಪದಲ್ಲಿ ಇವತ್ತು ಹಣವನ್ನ ಹೆಚ್ಚು ಕೊಡಬೇಕು, 25 ಪೈಸೆ ಕೊಡಬೇಕು ಅಂತ ಒತ್ತಡವನ್ನು ಹಾಕಿವಿ. ಬಟ್ ಅದೆಲ್ಲೋ ಒಂದ್ ಕಡೆ ಅದು ಕೋಟಿಗಟ್ಟಲೆ ಜಾಸ್ತಿ ಆಗಿ ಒಕ್ಕೂಟದ ಹೊರೆಯಾಗ ಅಂತ ಸಂದರ್ಭ ಈ ಬಾರಿ 10 ಪೈಸೆಯನ್ನ ನಮ್ಮೆಲ್ಲ ಸಹಕಾರ ಸಂಘಗಳಿಗೆ ಆಡಳಿತ ವೆಚ್ಚಕ್ಕೆ ಅದನ್ನ ವಿನಿಯೋಗಿಸಲಿಕ್ಕೆ ಇವತ್ತು ಅವಕಾಶವನ್ನ ಒಕ್ಕೂಟದಲ್ಲಿ ತೀರ್ಮಾನ ಮಾಡಿದ್ದೀವಿ. ರಾಜ್ಯದಲ್ಲೇ ಕೂಡ ಬೆಂಗಳೂರನ್ನ ಹೊರತುಪಡಿಸಿದ್ರೆ ಇವತ್ತು ತುಮಕೂರು ಈ ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಆಗಿರ್ತಕ್ಕಂಥ ಏಕೈಕ ಜಿಲ್ಲೆ ಅಂದ್ರೆ ತುಮಕೂರು ಮಾತ್ರ. ಅದರಲ್ಲೂ ಕೂಡ ಸಿರಾ ತಾಲೂಕು ಇವತ್ತು 38% ಇವತ್ತು ಇಡೀ 48% ಇವತ್ತು ಹೆಚ್ಚಿನ ಗ್ರೋತ್ ಆಗಿರ್ತಕ್ಕಂಥ ತಾಲೂಕು ಅಂದ್ರೆ ಜಿಲ್ಲೆನಲ್ಲೇ ಸಿರಾ ತಾಲೂಕು. ಇದು ಕೂಡ ಕ್ರೆಡಿಟ್ ನಮಗೆ ಸಿಕ್ಕಿದೆ. ಆದ್ರಿಂದ ನೀವೆಲ್ಲ ಕಾರ್ಯದರ್ಶಿಗಳು ಒಂದು ಸ್ವಲ್ಪ ನಿಮ್ಮ ಜಡತ್ವ ಬಿಡ್ಬೇಕು, ಚೋಳಿ ಬಿಟ್ಟು ಮಾಡೋ ಅಂತ ಕೆಲ್ಸಕ್ಕೆ ಹೋಗ್ಬೇಕು. ಅದನ್ನ ಬಿಟ್ರೆ ಮಾತ್ರನೇ ಏನಾದ್ರೂ ಒಂದು ಸಾಧನೆ ಮಾಡಕ್ಕಾಗತ್ತೆ. ನೀವು ನಾನು 100 ಲೀಟರ್ ಬತ್ತೈತೆ, ಆ 100 ಲೀಟರ್ನೇ ನೋಡ್ಕೊಂಡು ಹೋಗೋಣ ಆ ಭಾವನೆ ಇಟ್ಕೊಂಡ್ರೆ ಇನ್ನು 10 ವರ್ಷ ಆದ್ರೂ ಸಂಘ ಅಷ್ಟಕ್ಕೆ ಇರ್ತೈತಿ. ನೀವು ಇಲ್ಲ ಇವತ್ತು ಆ ಕಡೆ ಮ್ಯಾಬೂಬು 1,500 ಲೀಟರ್ ಹಾಲು ಅಡಿತಾ ಇದ್ದಾನೆ, ನಾನು 1,600 ಲೀಟರ್ ಅಳಿಬೇಕು ಎಂಬ ಒಂದು ಮನಸ್ಸು ನಿಮಗೆ ಬಂದಾಗ ಮಾತ್ರನೇ ನಿಜ ಕೂಡ ಏನಾದ್ರೂ ಬದಲಾವಣೆ ಆಗ್ತಕ್ಕಂಥ. ಇವತ್ತು ಮಹಿಳಾ ಸಂಘದಲ್ಲಿ ಇವತ್ತೇನು ಉಯಿಲ್ದರೆ ಇರ್ಬೋದು, ನಮ್ಮ ಪುಷ್ಪ ಇರ್ಬೋದು, ಬರ್ಗೂರಿ, ಇವರೆಲ್ಲರೂ ಕೂಡ ಇವತ್ತೇನು 1,500 ಲೀಟರ್ ಹಾಲನ್ನು ಅಳಿಯೋಂಥ ಮಟ್ಟಕ್ಕೆ ಇವತ್ತು ಹೋಗಿದ್ದಾರೆ. ಆ ಮಟ್ಟಕ್ಕೆ ನೀವುಗಳು ಕೂಡ ನಾವು ಹೋಗ್ತೀವಿ. ಆ ಒಂದು ಸ್ಟೆಪ್ ನೀವು ತಗೊಂಡಾಗ ಮಾತ್ರನೇ ಅಲ್ಲಿ ಬದಲಾವಣೆ ಆಗತ್ತೆ. ನೀವು ಆ ಪ್ರಯತ್ನ ಹಾಕಿ, ಆ ಜನರನ್ನು ಮೋಟಿವೇಟ್, ರೈತರಿಗೆ ಹೇಳ್ತಕ್ಕಂಥದ್ದು, ಅಲ್ಲಿಗೆ ಹಾಲಿನ ಬಗ್ಗೆ ಇರ್ತಕ್ಕಂಥ ಅನುಕೂಲಗಳು ಇರ್ಬೋದು, ನಮ್ಮ ಒಕ್ಕೂಟದಿಂದ ಕೊಡ್ತಕ್ಕಂಥ ಸವಲತ್ತು ಇರ್ಬೋದು, ಎಲ್ಲವನ್ನೂ ಕೂಡ ಕೊಡಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡ್ಬೇಕು. ಅವ್ರ ಜೊತೆ ನಿಕಟವಾಗ್ತಕ್ಕಂಥ ಒಂದು ಸಂಪರ್ಕ ಇಟ್ಕೋಬೇಕು. ಆಡಳಿತ ಮಂಡಳಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕು. ಅವಾಗ ನಿಮ್ಗೆ ಏನಾದ್ರೂ ಕೂಡ ಒಂದು ಬದಲಾವಣೆ ಮಾಡೋದಿಕ್ ಸಾಧ್ಯ ಆಗ್ತದೆ. ನಿಮ್ಮ ಭವಿಷ್ಯ ಯಾವ ರೀತಿ ಇರಬೇಕು ಅಂದ್ರೆ ಬಹಳಷ್ಟು ಮಟ್ಟಕ್ಕೆ ಇವತ್ತೇನು ಕುಣಿಗಲ್ ಗುಬ್ಬಿ ಆ ಭಾಗದಾಗೆ ಒಬ್ಬೊಬ್ಬ 3,000 ಲೀಟರ್ ಒಂದು ಸರ್ತಿಗೆ ಇವತ್ತು ಅಳತೆ ಹಾಲನ್ನ ಉತ್ಪಾದನೆ ಮಾಡ್ತಕ್ಕಂಥ ಮಟ್ಟಿಗೆ ಇವತ್ತು ಸಹಕಾರ ಸಂಘಗಳು ಇವತ್ತು ಬೆಳೆದಿದ್ದಾವಲ್ಲಿ. ಆ ಮಟ್ಟಕ್ಕೆ ನಿಮ್ ಪ್ರಯತ್ನ ಇರಬೇಕು. ಅವಾಗ ಏನಾದ್ರೂ ಕೂಡ ಒಂದು ಬದಲಾವಣೆ ಆಗ್ತೈತೆ. ನೀವೆಲ್ಲರೂ ಕೂಡ ಆರ್ಥಿಕವಾಗಿ ನೀವು ಸದೃಢ ಆಗ್ತಕ್ಕಂಥದ್ದು. ಇವನ್ನ ಮಾಡದಲೇ ಇದ್ರೆ ನೀವುಗಳು ಯಾವುದೇ ರೀತಿಯಲ್ಲಿ ಅದರಲ್ಲಿ ಸಾಧನೆಯನ್ನ ಮಾಡಕ್ ಆಗೋದಿಲ್ಲ. ಮತ್ತೆ ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಏನು ಉಪಕೇಂದ್ರವನ್ನು ಮಾಡ್ತಿರ್ತಕ್ಕಂಥ ಕಾರ್ಯದರ್ಶಿಗಳು, ನಡೆಸ್ತಾ ಇರ್ತಕ್ಕಂಥ ಕಾರ್ಯದರ್ಶಿಗಳು, ನೀವು ಬಹಳ ಈಗಲಿಂದಲೇ ಕೂಡ ನಿಮಗೆ ಚಾಲೆಂಜ್ ಮೈಂಡ್ ಇರ್ಬೇಕು. ನಾನು ಇಷ್ಟು ಲೀಟರ್ ಮಾಡೇ ಮಾಡ್ತೀನಿ ಎಂಬ ಒಂದು ಮಟ್ಟಕ್ಕೆ ನೀವು ಚಾಲೆಂಜ್ ಮೈಂಡ್ ಇಟ್ಕೊಂಡು ಹೋದ್ರೆ ಮಾತ್ರನೇ ಬದಲಾವಣೆ ತರೋದಿಕ್ಕೆ ಸಾಧ್ಯ ಆಗ್ತೈತೆ. ನಿಮ್ ಸಂಘ ಅಭಿವೃದ್ಧಿ ಆಗ್ತೈತೆ. ನಿಮ್ಗೆ ಏನೋ ಒಂದು ಜನ ಜವಾಬ್ದಾರಿ ಕೊಟ್ಟು ಊರಿಗೆ ಇವ್ರು ಒಳ್ಳೆ ರೀತಿಯಲ್ಲಿ ನಡೆಸ್ತಾನೆ ಕಣಪ್ಪ ನಮ್ಮ ಕಾರ್ಯದರ್ಶಿ ಅಂತ ಹೇಳ್ಬಿಟ್ಟು ನಿಮಗೆ ಜವಾಬ್ದಾರಿ ಕೊಟ್ಟಿರ್ತಾರಲ್ಲ, ಅಷ್ಟಕ್ಕೂ ಆ ಜನಗಳಿಗೆ ಎಲ್ರಿಗೂ ಕೂಡ ಒಂದು ಗೌರವ ತರ್ತಕ್ಕಂಥ ಮಟ್ಟಿಗೆ ಇದಾಗ್ತೈತೆ ಎಂಬ ಒಂದು ಅಭಿಪ್ರಾಯವನ್ನು ಕೂಡ ನಾನು ವ್ಯಕ್ತಪಡಿಸಿ, ಏನೇನೋ ಮಾಡಿದೆ, ಬೆಳಿಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಿಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.